ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಎಸಿಬಿ ಬೆಳ್ಳಂಬೆಳಗ್ಗೆ ಶಾಕ್ ನೀಡಿದೆ. ಬೆಳಗಾವಿಯ ಸದಾಶಿವನಗರದಲ್ಲಿರೋ ಭೀಮಾ ನಾಯಕ್ ಅವರ ಬಂಗಲೆ ಮೇಲೆ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸ್ತಾ ಇದೆ. 2010ರಿಂದ 12ರವರೆಗೆ ಭೀಮಾ ನಾಯಕ್ ಬೆಳಗಾವಿ ತಹಶೀಲ್ದಾರ್ ಆಗಿದ್ರು. ಈಗ ಆ ಬೃಹತ್ ಬಂಗಲೆಯನ್ನ ಬಾಡಿಗೆಗೆ ನೀಡಲಾಗಿದೆ. ಆದರೂ ಬಾಡಿಗೆದಾರರಿಂದಲೇ ಮಾಹಿತಿಯನ್ನ ಪಡೆಯಲಾಗಿದೆ. ಇದರ ಜೊತೆಗೆ ಭೀಮಾ ನಾಯಕ್ ಅವರ ಬೆಂಗಳೂರಿನ ಯಲಹಂಕ ನಿವಾಸದ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಇನ್ನುಳಿದಂತೆ ಬೆಂಗಳೂರಿನ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಎಂಜಿನಿಯರ್ ಟಿಆರ್ ಶಿವರಾಮ್, ತುಮಕೂರು ಜಿಲ್ಲೆ ಕೊರಟಗೆರೆಯ ಆರ್ಎಎಫ್ ನರಸಿಂಹಮೂರ್ತಿ, ನೆಲಮಂಗಲ ತಾಲೂಕಿನ ಪಶು ಆರೋಗ್ಯಾಧಿಕಾರಿ ಎಚ್ಎಂ ಶಿವಪ್ರಸಾದ್ ಹಾಗೂ ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಪಂಚಾಯತ್ ರಾಜ್ ಸಹಾಯಕ ಎಂಜಿನಿಯರ್ ಶಿವಲಿಂಗಪ್ಪ ನಿವಾಸಗಳ ಮೇಲೂ ದಾಳಿಯನ್ನ ನಡೆಸಲಾಗಿದೆ. ಡ್ರೈವರ್ ರಮೇಶ್ ಆತ್ಮಹತ್ಯೆ ಹಾಗೂ ಜನಾರ್ದನ ರೆಡ್ಡಿ ಮಗಳ ಮದುವೆಗೆ ಕೋಟ್ಯಾಂತರ ರೂಪಾಯಿ ಬ್ಲಾಕ್ ಮನಿಯನ್ನ ವೈಟ್ ಮಾಡಿದ್ದ ಭೀಮಾ ನಾಯಕ್ಗೆ ಸಿಎಂ ಆಪ್ತರೇ ರಕ್ಷಣೆಯನ್ನ ನೀಡಿದ್ರು ಅನ್ನೋ ಸ್ಫೋಟಕ ಮಾಹಿತಿಯನ್ನ ಪಬ್ಲಿಕ್ ಟಿವಿ ಹೆಕ್ಕಿ ತಂದಿದೆ. ರಮೇಶ್ ಸುಯಿಸೈಡ್ ಬಳಿಕ ತಲೆಮರೆಸಿಕೊಂಡಿದ್ದಂತಹ ಭೀಮಾ ನಾಯಕ್ ಇದ್ದದ್ದು ಸಿಎಂ ಪರಮಾಪ್ತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಸದೀಯ ಕಾರ್ಯದರ್ಶಿ ಹಾಗೂ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಸಂಬಂಧಿಗಳ ಮನೆಯಲ್ಲೇ ಆಶ್ರಯವನ್ನ ಪಡೆದಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ಉಮೇಶ್ ಜಾಧವ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ನಿವಾಸದಲ್ಲೇ ಭೀಮಾ ನಾಯಕ್ ಅವರು ಆಶ್ರಯವನ್ನ ಪಡೆದಿದ್ರು ಅನ್ನೋ ಕುರಿತಾಗಿ ಏನ್ ಹೇಳ್ತೀರಿ? ನಮ್ಮ ನಿವಾಸದಲ್ಲಿ ಅವನು ನಮ್ಗೆ ಗೊತ್ತಿಲ್ಲ ಏನಿದೆ ಅಂತ ಹೇಳಿ ಮೇಡಮ್. ಭೀಮಾ ನಾಯಕ್ ಅವರು ನಮ್ ಸಂಬಂಧಿಕ ಹೌದು. 5 ವರ್ಷ ಹಿಂದೆ ನನ್ನ ಹೆಂಡತಿ ತಂಗಿ ತೀರ್ಕೊಂಡಿದ್ದಾರೆ ಡ್ಯೂ ಟು ಅಬೌಟ್ 5-6 ಇಯರ್ಸ್ ಬ್ಯಾಕ್. ಅದು ಆದ ನಂತರ ಅವ್ರದ್ದು ನಮ್ದು ಜಾಸ್ತಿ ಸಂಬಂಧ ಇಲ್ಲ. ಭೀಮಾ ನಾಯ್ಕಿಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಅವರು ಪ್ರಾಬಬ್ಲಿ ನಾ ಇನ್ಫಾರ್ಮೇಶನ್ ತಗೋಬೇಕು, ನಾನ್ ಬೆಂಗಳೂರಲ್ಲಿ ಇದ್ದೇನೆ, ನನ್ಗೆ ಗೊತ್ತಿಲ್ಲ. ಅವರು ಏನೋ ಗುಲ್ಬರ್ಗೇನು ಬಂದಿದ್ರಂತೆ ನಮ್ಮ ಮಾವರ ಮನೆಗೆ ಅರುಣ್ ಅವ್ರ ಮನೆಗೆ ಬಂದಿದ್ರಂತೆ. ಅಲ್ಲಿ ಬಂದಿದ್ದಾಗ ಅವರು ಎಲ್ಲಿಯೋ ಹೊರಗಡೆ ಅವನಿಗೆ ಅರೆಸ್ಟ್ ಮಾಡಿ ಇಲ್ಲಿ ಮನೆಗೆ ಕರ್ಕೊಂಡ್ ಬಂದಿದಾರಂತೆ. ಇದು ಮಾಹಿತಿ ನನಗಿದೆ. ನಮ್ಗೆ ಅದ್ರಲ್ಲಿ ನಂದು ಇನ್ವಾಲ್ವ್ಮೆಂಟ್ ಟೋಟ್ಲಿ ಇಲ್ಲ. ನಾ ಸ್ಟ್ರಾಂಗ್ಲಿ ಡಿನೈ. ನಾವು ಪಬ್ಲಿಕ್ ಲೈಫ್ ಅಲ್ಲಿ ಇದ್ದೀವಿ. ನಾನು 24 ತಾಸಲ್ಲಿ 12 ಗಂಟೆ ಜನರ ಮಧ್ಯೆ ಇರೋರು ನಾವು ಇದಕ್ಕೆ ಯಾವ್ದಕ್ಕೂ ನಾನು ಒಂದು ಕಾಲ್ ಯಾರಿಗೂ ಮಾಡಿಲ್ಲ, ಒಂದು ಕಾಲ್ ನನಗೂ ಬಂದಿಲ್ಲ. ನಾವು ನಮ್ಮಷ್ಟಕ್ಕೆ ನಾವಿದ್ದೀವಿ. ಸುಮ್ನೆ ನಾವು ಇಂಥವು ಅನ್ನೆಸರಿ ನಮ್ಗೆ ಪೂರ್ತಿ ಮಾಹಿತಿ ಇಲ್ಲದೆ ನ್ಯೂಸ್ ಅಲ್ಲಿ ಹಾಕಿದ್ರೆ ನಾವು ಡಿಮೋರಲೈಸ್ ಆಗಿಬಿಡ್ತೀವಿ. ಭಾಳ ನಮಗೆ ತೊಂದರೆ ಆಗುತ್ತೆ. ಯಾಕಂತಂದ್ರೆ ಸುಮ್ನೆ ಅನ್ನೆಸರಿ ನಮಗೆ ಇದಕ್ಕೆ ಅಟ್ಯಾಚ್ ಮಾಡೋದು ಇದು ಮಾಡೋದಿಲ್ಲ. ನಮ್ದು ಕ್ಲಿಯರ್ಲಿ ನಂದು ಏನಾದ್ರೂ ನಮ್ದು ಇನ್ವಾಲ್ವ್ ಟೋಟಲಿ 100% ಐ ಡಿನೈ ದಿಸ್. ನಮ್ದು ಏನು ಟೋಟಲಿ ನಮ್ಗೆ ಅದಕ್ಕೆ ಏನ್ ಸಂಬಂಧ ಇಲ್ಲ. ಇದು ಸುಮ್ನೆ ಅದು ಏನೋ ಹೈಲೈಟ್ ಮಾಡ್ತಾ ಇದಾರೆ. ನಾನು ಟಿವಿ ನೋಡಿಲ್ಲ, ಏನೂ ನೋಡಿಲ್ಲ. ನಾನು ರಾತ್ರಿ ನೈಟ್ ಬಂದಿದ್ದೀನಿ ನಾನು ಬೆಂಗಳೂರಿಗೆ. ಕಲಬುರಗಿ ನಗರದ NGO ಕಾಲನಿಯಲ್ಲಿರೋ ಮನೆ ನಿಮ್ದಲ್ವಾ? ನಮ್ದಲ್ಲ, ಅದು ನಮ್ಮ ಮಾವರ ಮನೆ. ಅವರು ನಮ್ ತಾರನಾಥ್ ಅವರು ನಮ್ಮ ಮಾವರ ಮನೆ, ನಮ್ಮ ಮನೆ ಅಲ್ಲ ಮೇಡಮ್. 100% ನಮ್ಮ ಮನೆ ಇಲ್ಲ, ಸಾಧ್ಯನೇ ಇಲ್ಲ. ಐ ಆಮ್ ದ ಲಾಸ್ಟ್. ನಿಮ್ಮ ಪತ್ನಿಯ ತಂದೆಯ ಮನೆ ಅವ್ರು ಅಲ್ಲಿ ನಮ್ಮ ಪತ್ನಿ ತಂದೆಯವ್ರ ಮನೆಗೆ ಅಲ್ಲಿ ಮನೆಗೆ ಅಲ್ಲಿ ಬಂದಿ ಅವ್ರಿಗೇನೋ ಅಲ್ಲಿಂದ ಕರ್ಕೊಂಡ್ ಬಂದಿದ್ರೆ ನಾನು ಬೆಳಿಗ್ಗೆ ಕೇಳಿದೆ. ನಾನು ಅಲ್ಲಿ ಎಲ್ಲೋ ಬೇರೆ ಕಡೆ ಅರೆಸ್ಟ್ ಮಾಡಿ ಅವನಿಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಅವ್ನ ಮಗ ಚಿಕ್ಕ ಮಕ್ಕಳು 2 ಇದ್ರು ಅವರಿಗೆ. ಅಲ್ಲಿ ಮಾತಾಡ್ಲಿಕ್ಕೆ ಏನೋ ಬಂದಿರ್ಬೇಕು. ನನ್ಗೆ ಪೂರ್ತಿ ಮಾಹಿತಿ ಇಲ್ಲ. ಯಾವ್ದು ಕಾರಣಕ್ಕೂ ನಾವು ಇಲ್ಲಿಗಲ್ ಆಕ್ಟಿವಿಟಿ ಯಾವ್ದಕ್ಕೂ ನಾವು ಯಾವ್ದು ಸಪೋರ್ಟ್ ಮಾಡಲ್ಲ. ಯಾರೇ ಇರ್ಲಿ, ನನ್ ಮಗನಾದ್ರೂ ತಪ್ಪು ಮಾಡಿದ್ರೆ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕು. ಅದಕ್ಕೆ ಏನು ಸಂಬಂಧ ಇಲ್ಲ ನಮ್ಗೆ. ಟೋಟಲಿ ಡಿನೈ ಇದೆ. ಯಾಕಂದ್ರೆ ನಾವು ರಾಜಕೀಯಲ್ಲಿ ನಾವು ಈಗ ತಾವು ಪ್ರಭಾವಿಗಳು, ಸಿಎಂ ಪರಮಾಪ್ತರು, ಜೊತೆಗೆ ಸಂಸದೀಯ ಕಾರ್ಯದರ್ಶಿ, ಸಿಎಂ ಪರಮಾಪ್ತರು ಎಲ್ಲ MLAಗಳು ಸಿಎಂ ಜೊತೆಗೆ ಮಾತಾಡ್ತಾರೆ. ನಾನೇನ್ ಸ್ಪೆಷಲ್ ಏನ್ ಸಿಎಂ ಜೊತೆ ಪರಮಾಪ್ತಿ ಅಲ್ಲ. ನಾವು ಸಿಎಂ ಮಾತಾಡೋದೇ ಬಹಳ ಕಡಿಮೆ. ಯಾವಾಗಲೂ ಅವಕಾಶ ಸಿಕ್ಕಾಗ ಮಾತಾಡ್ತೀವಿ ನಾವು. 100 ಕೋಟಿ ಬ್ಲಾಕ್ ಟು ವೈಟ್ ಆರೋಪವನ್ನ ಹೊಂದಿರೋರಿಗೆ ರಕ್ಷಣೆ ಕೊಟ್ಟಿರೋದರ ಕುರಿತಾಗಿ ತಮಗೆ ಮಾಹಿತಿ ಇಲ್ಲ ಅಂದ್ರೆ ಹೇಗ್ ಸರ್ ಇದು? ಟೋಟಲಿ ಮಾಹಿತಿ ಇಲ್ಲಮ್ಮ. 100/200% ನಾನು ಹೇಳ್ತಾ ಇದ್ದೀನಿ. ಯು ಬಿಲೀವ್ ಮೀ, ಐ ಆಮ್ ಅ ಡಾಕ್ಟರ್. ಐ ನೋ the public life and will not support such fellows. If in case ಏನಾದ್ರೂ ಅವರು ನಿಮ್ಮ ಮಾವನ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಿದ್ದಿದ್ರೆ ತಾವು ಇನ್ಫಾರ್ಮ್ ಮಾಡಿರ್ತಿದ್ರೇನೋ? 100%. ನಾನು ಹಿಡ್ಕೊಂಡು ಹೋಗಿ ನಾನೇ ಪೊಲೀಸ್ಗೆ ಅವ್ನು ಹಿಡ್ಕೊಂಡು ಹೋಗಂತ ಹೇಳ್ತಾ ಇದ್ದೆ ನಾನು. ಓಕೆ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಇದು ಕ್ಲಿಯರ್ಫೈ ಮಾಡಿ. ಯಾಕಂದ್ರೆ ನಾವು ಪಬ್ಲಿಕ್ ಲೈಫ್ ಇದ್ದವರಿಗೆ ನಾವು ಡಿಮೋರಲೈಸ್ ಆಗ್ಬಿಡ್ತೀವಿ. ಕರೆಕ್ಟ್ ಮಾಹಿತಿ ಇಲ್ಲ ಈಗ ಮಾಡಿದ್ರೆ.
ಕರೆಕ್ಟ್ ಸರ್. ತನಿಖೆ ನೀವು ಹೇಳಿ, ಯಾಕಂದ್ರೆ ಯು ಕ್ಯಾನ್ ಎನ್ಕ್ವೈರಿ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ. ನಾವು ಪ್ರತಿ ಒಂದು 18 ಗಂಟೆ 20 ಗಂಟೆ ನಾವು ಜನರಿಗೆ ನಾವು ನಮ್ ತಂದೆ ಫ್ರೀಡಮ್ ಫೈಟರ್, ನಮಗ್ ಪಬ್ಲಿಕ್ ಸೇವೆ ಮಾಡ್ಲಿಕ್ಕೆ ನಮ್ದು ಏನಾದ್ರೂ ಕಳಂಕ ಬಂದ್ರೆ ಇಮಿಡಿಯೇಟ್ಲಿ ನಾವು ನಮ್ ಇದರಿಂದ ಬಿಟ್ಬಿಡ್ತೀವಿ ನಾವು. ಸೊ ಓಕೆ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ದೆ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.